ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ವ್ಲಾಗ್. ಐ ಹೋಪ್ ನನ್ನ ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ ಮತ್ತು ಸಜೆಷನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಗೊತ್ತಾಗುತ್ತೆ. ಆಗ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡಾಕೋದಕ್ಕೆ ನನಗೂ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಮಾಡೋದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಅಮ್ಮ ಇಲ್ಲಿ ತೊಗೊಂಡಿದ್ದಾರೆ. ಇದು ಅಕ್ಕಿ ಹಿಟ್ಟನ್ನ ಅಮ್ಮನೇ ಮನೆಯಲ್ಲಿ ಮಾಡ್ಕೊಂಡಿರೋವಂಥದ್ದು. ಅದಾದಮೇಲೆ ನೆಕ್ಸ್ಟು ಕಡಲೆ ಪಪ್ಪನ್ನ ಬಿಸಿ ಮಾಡಿ ಪೌಡ್ರ್ ಮಾಡಿ ಅದನ್ನು 3/4 ಕಪ್ಪಷ್ಟು ತೊಗೊಂಡಿದ್ದಾರೆ. ನೆಕ್ಸ್ಟು ಎಳ್ಳು ಮತ್ತು ಗಸಗಸೆನ ಬಿಸಿ ಮಾಡಿ ಕೂಡ ಅದನ್ನು ಕೂಡ ತೊಗೊಂಡಿದ್ದಾರೆ. ಜೀರಿಗೆನೂ ಕೂಡ ಬಿಸಿ ಮಾಡಿ ಅದನ್ನು ತೊಗೊಂಡಿದ್ದಾರೆ. ಇನ್ನು ಉಪ್ಪು ಮತ್ತು ಖಾರದ ಪುಡಿ, ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಅಗಲವಾದ ಒಂದು ತಟ್ಟೆ ತೊಗೊಂಡು ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದಾರೆ. ಅದಾದ ನಂತರ ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ 3/4 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದಾರೆ. ಇದಾದ ನಂತರ ಎಳ್ಳು ಮತ್ತು ಗಸಗಸೆನ ಬಿಸಿ ಮಾಡಿ ಇಟ್ಕೊಂಡಿರೋವಂಥದ್ದನ್ನ 4-5 ಸ್ಪೂನಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಚಕ್ಲಿ ಮಧ್ಯದಲ್ಲಿ ಎಳ್ಳು ಮತ್ತು ಗಸಗಸೆ ಸಿಕ್ಕಿದ್ರೆ ತಿನ್ನೋದಕ್ಕೆ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ. ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ಇದಾದಾದಮೇಲೆ ಬಿಸಿ ಮಾಡಿ ಇಟ್ಕೊಂಡಿರೋಂತಹ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಇದು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇದಾದಾದಮೇಲೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಖಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಅಮ್ಮ 2-2.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದಾರೆ. ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಬೋದು, ಇನ್ನೂ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇದಾದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾವು 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು. ಬಿಸಿ ಮಾಡಿರೋ ಅಡುಗೆ ಎಣ್ಣೆನ ಇದಕ್ಕೆ ಸೇರಿಸ್ಕೊಂಡ ನಂತರ ಮೊದಲಿಗೆ ಸ್ಪೂನಲ್ಲೇನೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ನೀಟಾಗಿ ಎಲ್ಲನೂ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾವು ಸ್ವಲ್ಪ ಏನು ಮಿಕ್ಸ್ ಮಾಡಿರ್ತೀವಿ ಆ ಹಿಟ್ಟನ್ನು ಮುಷ್ಟಿಯಲ್ಲಿ ತೊಗೊಂಡು ಗಟ್ಟಿಯಾಗಿ ನಾವು ಹಿಡಿದಾಗ ಈ ಥರ ಮುದ್ದೆ ಥರ ಆಗಬೇಕು. ಈ ಥರ ಬಂತು ಅಂತಂದರೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹದವಾಗಿ ಹಾಕಿದ್ದೀವಿ, ಕರೆಕ್ಟಾಗಿದೆ. ಚಕ್ಲಿ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅರ್ಥ. ಈ ಥರ ಬರ್ದೇ ಪುಡಿ ಪುಡಿ ಆಯಿತು ಅಂದರೆ ಚಕ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇದಾದ ನಂತರ ಇದಕ್ಕೆ ಬಿಸಿನೀರನ್ನ ಸೇರಿಸ್ಕೊಳ್ತಾ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪನೇ ಬಿಸಿನೀರನ್ನ ಸೇರಿಸ್ಕೊಳ್ತಾ ಕೈಯಲ್ಲೇನೆ ಈ ಥರ ಚೆನ್ನಾಗಿ ನಾವು ನಾದ್ಕೊಳ್ತಾ ಕಲಿಸ್ಕೊಂಡಷ್ಟು ಈ ಚಕ್ಲಿ ನಾವು ಒತ್ತಬೇಕಾದ್ರೆ ಕಟ್ಟಾಗೋದು ಆ ಥರ ಎಲ್ಲನೂ ಆಗೋದಿಲ್ಲ. ನಾವೇನೇ ಇಂಗ್ರೀಡಿಯೆಂಟ್ಸು ಎಷ್ಟೇ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ನಾವು ಹಾಕಿದ್ರೂ ನಾವು ಕಲಿಸೋದ್ರಲ್ಲೇನೆ ಇರೋದು. ನಾವು ಒತ್ತಬೇಕಾದ್ರೆ ಕಟ್ ಆಗಬಾರ್ದು ಅಂತಲೇ ಮೇನ್ ನೀಟಾಗಿ ಚಕ್ಲಿನ ನಾದ್ಕೊಳ್ತಾ ಕಲಿಸ್ಬೇಕಾಗುತ್ತೆ. ಹಿಟ್ಟನ್ನ ಕಲಿಸುವಾಗ ಚೆನ್ನಾಗಿ ನಾದಿ ಕಲಸಿ ತೊಗೊಬೇಕು. ಚೆನ್ನಾಗಿ ನಾದದಷ್ಟು ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಈ ಥರ ಇರಬೇಕು. ಹಿಂಗೆ ಚಕ್ಲಿ ಹಿಟ್ಟು ಮುರ್ಕೊಂಡಾಗ ಈ ಥರ ಇದ್ದಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಈ ಥರ ಹೊಸ್ದಾಗ ಎಲ್ಲೂ ಹೊಡಿಬಾರ್ದು, ಅಂದರೆ ಬೀಟೆ ಬರಬಾರ್ದು. ಬೀಟೆ ಬಂದರೆ ಚಕ್ಲಿ ಚೆನ್ನಾಗಿ ಬರೋಲ್ಲ ಅಂತ ಅರ್ಥ. ಈ ಥರ ಅದಕ್ಕೆ ನೀವು ಚಕ್ಲಿ ಹಿಟ್ಟನ್ನ ಕಲಿಸ್ಕೊಬೇಕು. ಆವಾಗ ನಿಮಗೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಚಕ್ಲಿ ಹಿಟ್ಟು ಕಲಸಿ ಒಂದು 10-15 ನಿಮಿಷ ಹಾಗೇನೇ ಮುಚ್ಚಿಡಿ, ಆರಬಾರ್ದು. ನೋಡಿ ಈಗ 10 ನಿಮಿಷ ಆಗಿದೆ. ನಾವು ಚಕ್ಲಿ ಒತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಚಕ್ಲಿ ಒಳನ್ನ ತೊಗೊಂಡು ಅದಕ್ಕೆ ಎಣ್ಣೆನ ಸವರಿಕೊಂಡು ಈಗ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡು ನಾವು ಒತ್ಕೊಳ್ಬೇಕಾಗತ್ತೆ. ಈ ಹಿಟ್ಟನ್ನು ನಾವು ಕ್ಲೋಸ್ ಮಾಡಿಕೊಂಡೇ ಇರಬೇಕಾಗತ್ತೆ. ಓಪನ್ನಾಗಿ ಇಟ್ಕೊಂಡು ನಾವು ಮಾಡೋದಕ್ಕೆಲ್ಲ ಹೋಗಬಾರ್ದು. ಇದು ಪಾತ್ರೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡಿರಬೇಕು. ಗಾಳಿ ಆಡಬಾರ್ದು. ಇದಕ್ಕೆ ನಾವು ಗಾಳೀಲಿ ಬಿಟ್ಟು ಜಾಸ್ತಿ ಒಣಗಿಸ್ಬಿಟ್ರೆ ನಾವು ಚಕ್ಲಿ ಒತ್ತಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ಹಾಗೇನೇ ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೊಂಡಿದ್ದು ಜಾಸ್ತಿ ಅವರ್ಗಳು ಕೂಡ ಬಿಡಬಾರ್ದು. 1 ಅವರ್ 2 ಅವರ್ ಬಿಟ್ಟು ಎಲ್ಲನೂ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಬಾರ್ದು. ನಾವು ಇವಾಗ ತಕ್ಷಣಕ್ಕೇನೆ ಕಲಸಿ ತಕ್ಷಣಕ್ಕೇನೆ ಮಾಡಬೇಕು. ಒಂದು 5 ನಿಮಿಷ ಬಿಟ್ಬಿಟ್ಟು ಇಮಿಡಿಯೇಟಾಗಿ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ತುಂಬ ಹೊತ್ತು ಬಿಟ್ಟಾಗ ಅದು ಚಕ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ ಇವಾಗೆಲ್ಲ ಕರೆಕ್ಟಾಗಿ ನಾವು ಹಾಕ್ಕೊಂಡಿದ್ದೀವಿ. ಇವಾಗ ಹಾಕ್ಕೊಂಡು ಒತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ನೋಡಿ. ಒಂದು ಚೂರು ಕೂಡ ಕಟ್ಟಾಗೋದಿಲ್ಲ.
ನೋಡಿ ನಿಧಾನಕ್ಕೆ ಈ ಥರ ಚಕ್ಲಿನ ಒತ್ಕೊಳ್ತಾ ಹೋಗಬೇಕು ಸರ್ಕಲ್ ರೀತಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ದೊಡ್ಡ ಸೈಜಿಗೆ ಬೇಕಾದರೂ ಚಕ್ಲಿನ ಹಾಕ್ಕೊಳ್ಬೋದು. ಕೆಲವೊಬ್ಬೊಬ್ಬರು ಒಂದು ದೊಡ್ಡ ತಟ್ಟೆ ತುಂಬ ಕೂಡ ಒಂದೇ ಚಕ್ಲಿನ ಒತ್ಕೊಳ್ತಾರೆ. ಅದು ಕೂಡ ನೋಡೋದಕ್ಕೆ ದೇವ್ರ ಮುಂದೆ ಇಡೋದಕ್ಕೆ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಕೊಡೋದಕ್ಕೆ ಅಂತಂತಂದರೆ ಇಷ್ಟು ಸೈಜು ಸಾಕು. ನಾವು ಕೂಡ ಒಂದು 3-4 ರೌಂಡ್ ಬರೋ ಥರ ನಾವು ಚಕ್ಲಿನ ಒತ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಒಂದು ಚೂರು ಕೂಡ ಕಟ್ಟಾಗ್ತಾ ಇಲ್ಲ. ಈ ಥರ ನ್ಯೂಸ್ ಪೇಪರ್ ಮೇಲೆ ಒತ್ಕೊಳೋದ್ರಿಂದ ನಾವು ಅಲ್ಲಿ ಎತ್ತಾಕೋದಕ್ಕೂ ಎಣ್ಣೆಲಿ ನಮಗೆ ಈಸಿ ಆಗುತ್ತೆ. ಈ ಚಕ್ಲಿನ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿಲಿ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೊಂಡಿರಬೇಕು. ನೋಡಿ ಏನು ಪೇಪರ್ ಮೇಲೆ ಒತ್ಕೊಂಡಿದ್ವಲ್ಲ ಅದನ್ನು ಈ ಥರ ಎತ್ತಾಕೋ ಕೈ ಮೇಲೆ ಹಾಕ್ಕೊಂಬಿಟ್ಟು ಸೀದಾ ಈ ಥರ ನಿಧಾನಕ್ಕೆ ಎಣ್ಣೆಲಿ ಈ ಥರ ಬಿಟ್ಟರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಒಂಚೂರು ಕಿತ್ತೋಗೋದಾಗಲಿ ಒಡೆಯೋದಾಗಲಿ ಏನೂ ಆಗೋದಿಲ್ಲ. ರೆಡಿ ಮಾಡಿ ಇಟ್ಟಿದ್ದೀವಿ. ಎಣ್ಣೆಯಲ್ಲಿ ಬೇಯ್ತಾ ಇದ್ದಾವೆ. ಇದು ತುಂಬ ಚೆನ್ನಾಗಿ ಬೇಯ್ತಾ ಇದೆ. ತುಂಬ ಗರಮಾಗಿ ಬಂದಿದೆ. ನೋಡಿ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀವಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಹದವಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಲಕ್ಷ್ಮಿ ಮುಂದೆ ಇಡೋದಕ್ಕೆ ಒಂದು ತಟ್ಟೆಗೆ ಅಂತ ಅಂದ್ಬಿಟ್ಟು ನಾವು ದೊಡ್ಡ ಸೈಜಿನ ಚಕ್ಲಿಗಳು ಕೂಡ ಮಾಡ್ಕೊಂಡಿದ್ವಿ. ನೋಡಿ ಈ ಥರದ್ದು ದೊಡ್ಡ ಸೈಜಿನ ಚಕ್ಲಿ ಕೂಡ ದೇವ್ರ ಮುಂದೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ವಿ. ಇನ್ನು ಮಿಕ್ಕಿದೆಲ್ಲ ಮೀಡಿಯಮ್ ಸೈಜಿನ ಚಕ್ಲಿಗಳನ್ನ ಒತ್ಕೊಂಡಿದ್ವಿ. ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಅದೇ ಹಿಟ್ಟಲ್ಲಿ ನಾವು ಕೋಡ್ಬಳೆ ಕೂಡ ಮಾಡ್ಕೊಂಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿ ಬಂತು. ಈ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವ್ಲಾಗ್ಸ್ ಬಗ್ಗೆ ನಿಮ್ಮ ಸಜೆಷನ್ ಒಪಿನಿಯನ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವ್ಲಾಗ್ಗಳಲ್ಲಿ ನಾನು ಅದನ್ನು ಕರೆಕ್ಟ್ ಮಾಡಿಕೊಂಡು ಇನ್ನೂ ಬೆಟರ್ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.